ವೆಲ್ಕಮ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ಮೋಟಿವೇಟ್ ಮಾಡಿರೋದಕ್ಕೆ. ನನಗೆ ನಿಮ್ಮ ಲವ್, ಸಪೋರ್ಟ್, ಕೇರ್ಗೆ ನನ್ನ ಮನಸ್ಸಿಂದ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಓಕೆ, ಸೊ ಇವತ್ತಿನ ವಿಡಿಯೋ ಟ್ವಿನ್ ಫ್ಲೇಮ್ ಎನರ್ಜಿ ಚೆಕ್. ಬಟ್ ಈಗ ನಾನು ಇಲ್ಲಿ DMDF ಅಂತ ಸಪ್ರೇಟಾಗಿ ಮಾಡೋದಿಲ್ಲ. ಸೊ ಎನರ್ಜಿ ಚೆಕ್ ಮಾಡೋದು. ಸೊ ಯಾರಿಗೆ ಯಾವುದು ರೆಸನೇಟ್ ಆಗುತ್ತೋ ಆ ಪಾಯಿಂಟ್ಸ್ ತಗೊಳ್ಳಿ. ಓಕೆ, DM ಆಗಿರಲಿ, DF ಆಗಿರಲಿ, ಯಾರಿಗೆ ಯಾವುದು ರೆಸನೇಟ್ ಆಗುತ್ತೆ ಮೆಸೇಜ್ ನೋಡಿ. ಸೊ DM ಬಾಡಿಲಿ DF ಎನರ್ಜಿ ಇರ್ಬೋದು, DF ಬಾಡಿಲಿ DM ಎನರ್ಜಿ ಇರ್ಬೋದು. ಸೊ ನಿಮಗೆ ಯಾವುದು ರೆಸನೇಟ್ ಆಗ್ತಾಯಿದೆ ಅನಿಸುತ್ತೆ, ಫಸ್ಟ್ ನಿಮಗೆ ಗೊತ್ತಾಗಬೇಕು ನೀವು ಯಾವ ಎನರ್ಜಿಲಿದ್ದೀರಾ ಅಂತ. ಓಕೆ, ಏನು ಮೆಸೇಜ್ ಇದೆ, ಏನು ಎನರ್ಜಿ ಇದೆ ನೋಡೋಣ. ಓಕೆ, ಓಕೆ, ಓಕೆ. ಸೊ DM ಇರಲಿ, DF ಇರಲಿ, ಫಸ್ಟ್ ಕಾರ್ಡ್ ನಿಮಗೆ 9 ಆಫ್ ಸೋರ್ಸ್ ಬಂದಿದೆ. ಓಕೆ, ತುಂಬ ಟೆನ್ಷನ್ನು, ವರಿ, ನಿದ್ದೆ ಇಲ್ಲ, ನಿದ್ದೆ ಜೊತೆಗೆ ಡಿಪ್ರೆಷನ್ನಲ್ಲಿದ್ದೀರಾ. ಎನರ್ಜಿ ಯಾರಾದರೂ ಇರ್ಬೋದು. ಓಕೆ, ತುಂಬ ಯೋಚನೆ, ಪಾಸ್ಟ್ ಬಗ್ಗೆ ಮರೆಯೋಕ್ಕಾಗ್ತಾಯಿಲ್ಲ ನಿಮಗೆ. ಸಿಚುವೇಶನ್ನು ಯಾವಾಗ ಸಾಲ್ವ್ ಆಗುತ್ತೆ, ಯಾವಾಗ ಇದರಿಂದ ಹೊರಗೆ ಬರ್ತೀನಿ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರ ನೀವು ತುಂಬ. ಓಕೆ, 4 ಆಫ್ ಸೋರ್ಸ್. ಸೊ ಪಾಸ್ಟಲ್ಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ. ಈ ಎನರ್ಜಿ ಅಂದರೆ ಇಲ್ಲಿ ಏನು ನೀವು ಡಿಪ್ರೆಷನ್ನಲ್ಲಿದ್ದಿರಿ. ಓಕೆ, ಸ್ವಲ್ಪ ನಿಮಗೆ ಹೆಲ್ತ್ ಇಶ್ಯೂ ಇದೆ, ಡಿಪ್ರೆಷನ್ನಲ್ಲಿದ್ದಿರಿ, ನಿದ್ದೆ ಇಲ್ಲ, ತುಂಬ ಚಿಂತೆ, ತುಂಬ ಅಂದರೆ ತುಂಬಾ. ಓಕೆ, ಬಟ್ ಈ ಎನರ್ಜಿಯಿಂದ ಈಗ ನೀವು ಹೊರಗೆ ಬಂದಿದ್ದೀರ. ಸೊ ಅಂದರೆ ಏನು ಪಾಸ್ಟ್ ಒಳಗಾಗಿತ್ತು ಅದ್ರ ಬಗ್ಗೆ ಕೂಲಾಗಿ ಯೋಚನೆ ಮಾಡ್ತಾಯಿದ್ದೀರ. ಸೊ ಯಾಕೆ ಹೀಗಾಯಿತು, ಏನಾಗಿತ್ತು ಅಂತ. ಜೊತೆಗೆ ಎಲ್ಲ ಜನರಿಂದ ನೀವು ಕಟ್ ಆಫ್ ಆಗಿದ್ದೀರ. ಸೊ ಯಾರು ಬೇಡ, ಲೋನ್ಲಿ, ಒಬ್ಬರೇ ಯೋಚನೆ ಮಾಡ್ತಾಯಿದ್ದೀರ. ಏನಾಗಿತ್ತು, ಹೇಗಿತ್ತು, ಈ ಕನೆಕ್ಷನ್ ಬಗ್ಗೆ ಏನು, ಇದು ಪಾಸ್ಟ್ ಲೈಫ್ ಕನೆಕ್ಷನ್ನ ಅಥವಾ ನನ್ನಿಂದ ಏನು ತಪ್ಪಾಗಿತ್ತು, ಅವರಿಂದ ಏನು ತಪ್ಪಾಗಿತ್ತು, ಸೊ ಏನಿದು ಆಗಿದೆ ಅನ್ನೋದ್ರ ಬಗ್ಗೆ ಕೂಲಾಗಿ ಯೋಚನೆ ಮಾಡ್ತಿದ್ದೀರಿ. ಬಟ್ ಇಲ್ಲಿ ನಿಮಗೆ ಟೆನ್ಷನ್ ಇಲ್ಲ, ರಿಯಲೈಸ್ ಆಗ್ತಾ ಇದೆ ನಿಮಗೆ. ಓಕೆ ಫ್ರೆಂಡ್ಸ್, ಸೊ ಏನು ಪಾಸ್ಟ್ ಒಳಗಾಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರ, ಬಟ್ ಕೂಲಾಗಿದ್ದೀರ ಇಲ್ಲಿ. ಓಕೆ, ಕೂಲಾಗಿದ್ದೀರ. ಏನು ಆಗಿತ್ತು, ಏನು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರ. ಓಕೆ, ನೆಕ್ಸ್ಟ್ ಮೆಸೇಜ್ ಏನಿದೆ. ಸೊ ಇದು DMಗಿರಲಿ, DFಗಿರಲಿ, ಎನರ್ಜಿ ವೈಸ್ ಯಾವುದು ನಿಮಗೆ ರೆಸನೇಟ್ ಆಗ್ತಾಯಿದೆ ಅದು ತಗೊಳ್ಳಿ. ಓಕೆ, ಟೆಂಪ್ರೆನ್ಸ್. ಸೊ ಟೆಂಪ್ರೆನ್ಸ್ ರಿವರ್ಸ್ ಬಂದಿದೆ. ಓಕೆ, ಟೆಂಪ್ರೆನ್ಸ್ ರಿವರ್ಸ್ ಅಂದರೆ ಕೆಲವರಿಗೆ ಕನ್ಫ್ಯೂಷನ್ ಇತ್ತು. ಓಕೆ, ಕೆಲವ್ರಿಗೆ ಕನ್ಫ್ಯೂಷನ್ ಇತ್ತು, ಇವರು ನಮ್ಮ DF ಅಥವಾ DM ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಆಗಲಿ, ಅಥವಾ ಚಾಯ್ಸ್ ನಿಮಗೆ ಅದು ಏನೇ ಇರಲಿ, ನಿಮ್ಮ ಬಿಸ್ನೆಸ್ ಇತ್ತು ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು, ಯಾರ ಬಗ್ಗೆನೇ ಇರಲಿ ಒಂದು ಕನ್ಫ್ಯೂಷನ್ ಇತ್ತು. ಜೊತೆಗೆ ನೀವು ಯಾವುದೋ ಒಂದು ವಿಷಯಕ್ಕೆ ಕ್ಲಾರಿಫಿಕೇಷನ್ಗೋಸ್ಕರ ದೇವರಲ್ಲಿ ಪ್ರೇ ಮಾಡ್ತಿದ್ರಿ ಅಂತ ಹೇಳ್ತಾ ಇದೆ. ಓಕೆ, ನಿಮ್ಮ DM ಅಥವಾ DF ಬಗ್ಗೆ ತಿಳ್ಕೊಳಕ್ಕೆ, ಅಥವಾ ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಇರ್ಬೋದು, ಲೈಫ್ ಸಿಚುವೇಶನ್ ಏನೋ ಒಂದು. ಸೊ ನಿಮಗೆ
ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು, ಅದು ನಿಮಗೆ ಸಿಗ್ತಾ ಇದೆ. ಯಾಕೆಂದರೆ ಟೆಂಪ್ರೆನ್ಸ್ ನೀವು ಫಸ್ಟು ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ, ಆದರೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ಒಂದನ್ನೇ ಕರೆಕ್ಟಾಗಿ ನೀವು ಡಿಸೈಡ್ ಮಾಡಿ ಮೂವ್ ಆಗ್ತಾಯಿದ್ದೀರ. ಸೊ ನಿಮಗೆ ನೆಕ್ಸ್ಟು ಜಡ್ಜ್ಮೆಂಟ್ ಬಂದಿದೆ ಕಾರಣ. ಸೊ ನೀವೇನು ಡಿವೈನ್ ಹತ್ರ ಪ್ರೇ ಮಾಡ್ತಿದ್ರೋ ಅಥವಾ ಏನು ಬ್ಯಾಲೆನ್ಸ್ ಮಾಡ್ತಾಯಿದ್ರಿ ಲೈಫ್ ಒಳಗೆ, ಏನು ಸಿಚುವೇಶನ್ ಇತ್ತು, ಟಫ್ ಸಿಚುವೇಶನಿಂದ ನೀವು ಹೊರಗೆ ಬಂದಿದ್ದೀರ. ಸೊ ನೀವು ಡಿಸೈಡ್ ಮಾಡಿದ್ದೀರ. ಸೊ ಏನು ಬೇಕು ನಿಮಗೆ, ಯಾವ ರೂಟು ಏನು ಅನ್ನೋದು ನಿಮ್ಗೆ ಡಿಸೈಡ್ ಆಗಿದೆ. ಸೊ ನಿಮಗೆ ಡಿವೈನ್ ಕಡೆಯಿಂದ ಜಡ್ಜ್ಮೆಂಟ್ ಸಿಗ್ತಾಯಿದೆ. ಸೊ ನೀವು ಜಡ್ಜ್ಮೆಂಟ್ ಕಾಲ್ ಮಾಡಿದ್ರಿ, ಓಕೆ ನನಗೊಂದು ಕ್ಲಾರಿಫಿಕೇಷನ್ ಬೇಕು, ನನ್ನ ಲೈಫು ಏನಾಗ್ತಾಯಿದೆ, ಹೇಗಿದೆ, ನಿಮ್ಮದು ಲೈಫ್ ಸಿಚುವೇಶನ್ ಜೊತೆಗೆ ನಿಮ್ಮ ಪಾಸ್ಟಿನ ಒಂದು ರಿಯಲೈಸೇಷನ್ ಆಗ್ತಾಯಿದೆ. ನಿಮಗೆ ಪಾಸ್ಟಿನ ತಪ್ಪಿಂದು ರಿಯಲೈಸೇಷನ್ ಆಗಿದೆ. ಸೊ ನೀವು ಡಿಸೈಡ್ ಮಾಡೋದ್ರಲ್ಲಿದ್ರಿ, ಜಡ್ಜ್ಮೆಂಟ್ ಸಿಗ್ತಾಯಿದೆ ನಿಮಗೆ. ಓಕೆ, ಯಾವುದೋ ಒಂದನ್ನು ಎರಡು ವಿಷಯದಲ್ಲಿ ಕನ್ಫ್ಯೂಷನ್ ಇತ್ತು. ಸೊ ಅದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಒಂದ್ರ ಬಗ್ಗೆ ಫುಲ್ ಡಿಸೈಡ್ ಮಾಡಿದಿರಿ. ಯಾಕೆ ಅಂದರೆ ನಿಮಗೆ ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ ಮೆಸೇಜ್ ಸಿಕ್ಕಿದೆ. ನಿಮ್ಮ ಕನ್ಫ್ಯೂಷನ್ ದೂರ ಆಗಿದೆ. ನೆಕ್ಸ್ಟ್ ನಿಮಗೆ ನೈಟ್ ಆಫ್ ಸೋರ್ಸ್ ಬರ್ತಿದೆ. ಸೊ ಯಾವುದ್ರ ಬಗ್ಗೆ ನಿಮ್ಮ ಕನ್ಫ್ಯೂಷನ್ನಿಂದ ನೀವು ದೂರ ಆಗಿದ್ದೀರಾ, ಈಗ ಆ ಸಿಚುವೇಶನ್ ಅಂದರೆ ಅದ್ರ ಬಗ್ಗೆ ಗಮನ ಹರಿಸಿದ್ದೀರ ನೀವು. ಸೊ ಫಾಸ್ಟಾಗಿ, ತುಂಬ ಫಾಸ್ಟಾಗಿ ಮೂವ್ ಮಾಡ್ತಾಯಿದ್ದೀರ. ನಿಮ್ಮ ಲೈಫ್ ಸಿಚುವೇಶನ್ ಏನಿರಲಿ ಅದ್ರ ಬಗ್ಗೆ ನೀವು ಆ್ಯಕ್ಷನ್ ತೊಗೊತಿದ್ರು. ಸೊ ಇಲ್ಲಿ ಹೇಗೆ ಫಾಸ್ಟಾಗಿ ಮೂವ್ ಮಾಡ್ತಾ ಇದ್ದಾನೋ ಹಾಗೆ ನೀವು ಫಾಸ್ಟಾಗಿ ಆ್ಯಕ್ಷನ್ ತೊಗೊತಿದ್ದೀರ ಅಂತ ಹೇಳ್ತಾ ಇದೆ ಕಾರ್ಡ್. ಓಕೆ, ಇಲ್ಲಿ ಕೆಲವರು ಡಿ ಎಮ್ ಇರಲಿ, ಡಿ ಎಫ್ ಇರಲಿ, ನಿಮ್ಮ ಡಿ ಎಮ್ ಅಥವಾ ಡಿ ಎಫ್ ಹತ್ರ ಹೋಗೋಕ್ಕೆ ರೆಡಿಯಾಗಿದ್ದೀರ. ಸೊ ನಿಮಗೆ ಕ್ಲಾರಿಫಿಕೇಷನ್, ನಿಮಗೆ ಕ್ಲಾರಿಟಿ ಇದ್ದಿಲ್ಲ ಅಂದರೆ ನಿಮ್ಮ ಡಿ ಎಮ್ ಬಗ್ಗೆ ಅಥವಾ ಡಿ ಎಫ್ ಬಗ್ಗೆ ಸೊ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೆ ನೀವು ಅವೇಕನ್ ಆಗಿದ್ದೀರ. ನಿಮಗೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್, ಥರ್ಡ್ ಪಾರ್ಟಿ ಮೀನ್ಸ್ ನಿಮ್ಮ ಕೆಲಸ, ಜಾಬ್, ಕರಿಯರ್, ಫ್ಯಾಮಿಲಿ ಯಾವುದೇ ಇರ್ಬೋದು, ಅದರಿಂದ ನೀವು ಹೊರಗೆ ಬಂದಿದ್ದೀರ, ಡಿಸೈಡ್ ಮಾಡಿದ್ದೀರ. ಅಥವಾ ನಿಮ್ಮ ಪಾರ್ಟ್ನರ್ಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ನೀವು ಡಿಸೈಡ್ ಮಾಡಿರ್ಬೋದು. ಸೊ ಅದಕ್ಕೆ ನೀವು ಮೂವ್ ಮಾಡ್ತಾಯಿದ್ದೀರ ಅಂತ ಕಾರ್ಡ್ ಹೇಳ್ತಿದೆ. ಓಕೆ, ಎನರ್ಜಿ ಚೆನ್ನಾಗಿದೆ. ಇದು ಡಿ ಎಮ್ ಇರಲಿ, ಡಿ ಎಫ್ ಇರಲಿ, ಯಾರದೇ ಇರಲಿ. ಸೊ ನೆಕ್ಸ್ಟ್ ಮೆಸೇಜ್ ಏನಿದೆ ಡಿ ಎಮ್ ಆ್ಯಂಡ್ ಡಿ ಎಫ್. ಓಕೆ, 3 ಆಫ್ ಸೋರ್ಟ್ಸ್, ನೈಟ್ ಆಫ್ ಸೋರ್ಟ್ಸ್ ಆದಮೇಲೆ 3 ಆಫ್ ಸೋರ್ಟ್ಸ್ ಬರ್ತಾಯಿದೆ. ಓಕೆ, ಸೊ ಕೆಲವರಿಗೆ ತುಂಬ ಪೇನ್, ಯಾಕೆಂದರೆ ಇಲ್ಲಿ 9 ಆಫ್ ಸೋರ್ಟ್ಸ್ ಕೆಳಗೇ 3 ಆಫ್ ಸೋರ್ಟ್ಸ್ ಕಾರ್ಡ್ ಬಂದಿದೆ. ತುಂಬ ಪೇನ್ ಇತ್ತು. ಓಕೆ, ನಿಮ್ಮದು ಏನು ಲೈಫ್ ಸಿಚುವೇಶನ್ ಏನಾಯಿತು, ನಿಮ್ಮ ಡಿ ಎಮ್ಮಿಂದ ದೂರ ಅಥವಾ ಡಿ ಎಫಿಂದ ದೂರ ಆಗಿದ್ರು, ಅಥವಾ ನಿಮ್ಮ ಲೈಫ್ ಸಿಚುವೇಶನ್ ಬೇರೆ ಏನು ಇತ್ತು, ನಿಮಗೆ ತುಂಬ ಪೇನ್ ಆಗಿದೆ. ಸೊ ನೀವು ಇಲ್ಲಿ ನಿಮಗೆ ಇಲ್ಲಿ ರಿಯಲೈಸ್ ಆಗಿದೆ. ಸೊ ಬ್ರೇಕ್ ಥ್ರೂ, ನೀವು ಈ ತೊಂದರೆಗಳಿಂದ ಹೊರಗೆ ಬಂದಿದ್ದೀರಾ ಅಂತ ಹೇಳ್ತಿದೆ. ಓಕೆ, ನೈಟ್ ಆಫ್ ಸೋರ್ಟ್ಸ್, ನೀವು ಫಾಸ್ಟಾಗಿ ಮೂವ್ ಮಾಡ್ತಿದ್ದೀರಾ. ಬಟ್ ಕೆಲವರಿಗೆ ನಿಮ್ಮ ಡಿ ಎಮ್ ಇರಲಿ ಅಥವಾ ಡಿ ಎಫ್ ಇರಲಿ, ಸೊ ಕೆಲವರಿಗೆ ಓಕೆ, ಅಥವಾ ಡಿ ಎಮ್ ಅಥವಾ ಡಿ ಎಫ್ ಇರಲಿ, ಅಥವಾ ನಿಮ್ಮ ಲೈಫ್ ಸಿಚುವೇಶನ್ ಇರಲಿ, ಯಾವುದೇ ಇರಲಿ, ಡಿಸಪಾಯಿಂಟ್ ಕಾಣ್ತಾ ಇದೆ ಅಂತ ಹೇಳ್ತೀನಿ ನಾನು. ಓಕೆ, ಟ್ರಸ್ಟ್ ಇಶ್ಯೂ ಬರ್ತಾಯಿದೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಯಾರಿಗೆ ಯಾವುದು ಮೆಸೇಜ್ ರೆಸೊನೇಟ್ ಆಗ್ತಾಯಿದೆ ಅದನ್ನು ತಗೊಳ್ಳಿ. ಓಕೆ, ನೆಕ್ಸ್ಟ್ ಮೆಸೇಜ್ ನೈಟ್ ಆಫ್ ಸೋರ್ಸ್ ಆದಮೇಲೆ 3 ಆಫ್ ಸೋರ್ಸ್. ಓಕೆ, ನಾನು 3 ಆಫ್ ಸೋರ್ಸ್ ಕ್ಲಾರಿಫಿಕೇಷನಿಗೆ ಒಂದು ಕಾರ್ಡ್ ತೆಗಿತಿದ್ದೀನಿ. ನೈಟ್ ಆಫ್ ಸೋರ್ಸ್ ಆದಮೇಲೆ
3 ಆಫ್ ಸೋರ್ಸ್. ಓಕೆ, ಓಕೆ, ಪೇಜ್ ಆಫ್ ಸೋರ್ಸ್. ಓಕೆ, ಸೊ 3 ಆಫ್ ಸೋರ್ಸ್ಗೆ ಕ್ಲಾರಿಫಿಕೇಷನ್ ಕಾರ್ಡ್ ತೆಗೆದಿರೋದಿದು. ಯಾಕೆ ಈ ಪೇನ್ ಅಂದರೆ ನಿಮಗೆ ಅನಿಸಿದೆ ನಿಮ್ಮದು ಒಂದು ಇಮ್ಮೆಚ್ಯೂರ್ ಬಿಹೇವಿಯರಿಂದ ನಿಮ್ಮ ಡಿ ಎಫ್ ಅಥವಾ ನಿಮ್ಮ ಡಿ ಎಮ್ಗೆ ಪೇಯ್ನ್ ಆಗಿದೆ, ತುಂಬ ಪೇಯ್ನ್ ಆಗಿದೆ ಅನ್ನೋದು ನಿಮಗೀಗ ಅರ್ಥ ಆಗಿದೆ. ಸೊ ಈ ನಮಗೆಲ್ಲ ಏನು ಕಾರಣ ಅಂದರೆ ನನ್ನ ಇಮ್ಮೆಚ್ಯೂರ್ ಬಿಹೇವಿಯರ್ ಅಂತ. ಸೊ ನಿಮಗೆ ಸೆಲ್ಫ್ ರಿಯಲೈಸ್ ಆಗಿದೆ, ಇಲ್ಲಿ ಸೆಲ್ಫ್ ರಿಯಲೈಸ್. ಓಕೆ, ನಿಮಗೆ ಸೆಲ್ಫ್ ರಿಯಲೈಸ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಆ್ಯಕ್ಷನ್ ತೊಗೊತಾ ಇದ್ದೀರಿ. ಏನು ಪೇನ್ ಕೊಟ್ಟಿದ್ದೀನಿ ನನ್ನ ಡಿ ಎಫ್ ಅಥವಾ ಡಿ ಎಮ್ಗೆ, ಅದರಿಂದ ಹೊರಗೆ ಬರಬೇಕು ಅನ್ನೋದು ನಿಮ್ಮ ಮೈಂಡಲ್ಲೀಗ ಮೆಸೇಜ್, ನಿಮ್ಮ ಮೈಂಡಲ್ಲೀಗ ನಡೀತಾ ಇದೆ. ಈ ರೀತಿ ಥಾಟ್ಸ್ ಇದೆ ಈಗ ನಿಮ್ಮ ಮೈಂಡಲ್ಲಿ. ಓಕೆ, ಓಕೆ. ಸೊ ನಿಮಗೆ ಅರ್ಥ ಆಗ್ತಾ ಇದೆ ನಿಮ್ಮ ಬಿಹೇವಿಯರಿಂದನೇ ನನ್ನ ಪಾರ್ಟ್ನರಿಗೆ ಹರ್ಟ್ ಆಗಿದೆ. ಸೊ ಅದನ್ನು ನಾನು ಸರಿ ಮಾಡಬೇಕೀಗ, ಕಮಿಟ್ಮೆಂಟ್ ಕೊಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಫಾಸ್ಟಾಗಿ ಮೂವ್ ಮಾಡ್ತಾಯಿದ್ದೀರ. ಓಕೆ, ನೆಕ್ಸ್ಟ್ ಮೆಸೇಜ್ ಡಿ ಎಮ್ ಅಥವಾ ಡಿ ಎಫ್ ಯಾರಿಗೆ ರೆಸೊನೇಟ್ ಆಗ್ತಾ ಇದೆ ಅವರಿಗೆ. Four of Cups. ಸೊ ಕೆಲವರು 4 ಆಫ್ ಕಪ್ಸ್ ಪಾಸ್ಟ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಕೆಲವರು ಬಂದಿದ್ದೀರಿ, ಮೂವ್ ಮಾಡ್ತಾಯಿದ್ದೀರಿ, ನಿಮ್ಮ ಡಿ ಎಫ್ ಅಥವಾ ಡಿ ಎಮ್ ಹತ್ರ ನೀವು ಹೋಗ್ತಾ ಇದ್ದೀರಿ. ಆದರೆ ಕೆಲವರು ಇನ್ನೂ ಪಾಸ್ಟ್ ಎನರ್ಜಿಲೇ ಸ್ಟ್ರಕ್ ಆಗಿದ್ದೀರ. ಸೊ ನೀವು ಮೂವ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಗೊತ್ತಾಗ್ತಾ ಇದೆ ಈಗ ನೀವು ಯಾವ ಎನರ್ಜಿಲಿದ್ದೀರೋ, ನೀವು ಇನ್ನೂ ಸ್ಟ್ರಕ್ ಎನರ್ಜಿಲಿದ್ದೀರೋ ಅಥವಾ ಮೂವ್ ಮಾಡ್ತಾಯಿದ್ದೀರೋ, ನಿಮ್ಮದು ಹೇಗಿರುತ್ತೆ ಅದ್ರ ಬಗ್ಗೆ ಮೆಸೇಜ್ ನೀವು ತೊಗೋಬೇಕು. ಅದು ಕೆಲವ್ರಿಗೆ ಇಲ್ಲಿ ಪಾಸ್ಟ್ ಒಳಗೆ ಇದ್ದೀರಾ ಇನ್ನೂ, ಅಥವಾ ಇನ್ನು ಕೆಲವ್ರಿಗೆ ಇಲ್ಲಿ ಬ್ರೇಕಪ್ ಆಗೋ ಸಿಚುವೇಶನ್ ಇದೆ. ನೀವು ನಿಮ್ಮ ಪಾರ್ಟ್ನರಿಗೆ ನೀವು ಫೀಲಿಂಗ್ಸ್ ಹೇಳ್ತಿರೋ ಬಿಡ್ತಿರೋ. ಓಕೆ, ಇಲ್ಲಿ ಬ್ರೇಕಪ್ ಆಗೋ ಸಿಚುವೇಶನ್ ಇದೆ. ಡಿವೈನ್ ಕಡೆ ನಿಮಗೆ ಗಮನ ಇಲ್ಲ. ಓಕೆ, ಸೊ ನಿಮಗೆ ಇಲ್ಲಿ ಕೆಲವರಿಗೆ ಹೆಲ್ತ್ ಇಶ್ಯೂ ಆಗೋ ಚಾನ್ಸ್ ಇದೆ, ಬ್ರೇಕಪ್ ಆಗೋ ಚಾನ್ಸ್ ಇದೆ, ಹೆಲ್ತ್ ಇಶ್ಯೂ ಚಾನ್ಸ್ ಇದೆ. ಡಿವೈನ್ ಕಡೆಯಿಂದ ನಿಮ್ಮ ಇಂಟ್ಯೂಷನ್ ಕಟ್ ಆಗ್ತಾಯಿದೆ. ಡಿವೈನ್ ಕಡೆ ನಿಮಗೆ ಗಮನ ಇಲ್ಲ, ನಿಮ್ಮ ಮನಸ್ಸಿನ ಮಾತನ್ನ ನೀವು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದೆ ಕಾರ್ಡ್ 4 ಆಫ್ ಕಪ್ಸ್. ಓಕೆ, ಸೊ ಆ ರೀತಿ ಮಾಡಬೇಡಿ, ಗಮನ ಕೊಡಿ, ನಿಮ್ಮ ಇಂಟ್ಯೂಷನ್ ಕೇಳಿ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಕೇಳಿ. ಡಿವೈನ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಾಯಿದೆ ನೋಡಿ. ಓಕೆ, 4 ಆಫ್ ಕಪ್ಸ್. Pentacles. Okay. Four of Pentacles. ಸೊ ಕೆಲವ್ರಿಗೆ ಫ್ರೆಂಡ್ಸ್ ಇಲ್ಲಿ ಏನಾದರೂ ನಿಮ್ಮ ಇಮೋಷನನ್ನು ನೀವು ಹೇಳ್ತಾ ಇಲ್ಲ ನಿಮ್ಮ ಪಾರ್ಟ್ನರಿಗೆ, ಮುಚ್ಚಿಟ್ಕೊಳ್ತಾ ಇದ್ದೀರ ಅಂತ ಹೇಳ್ತಾ ಇದೆ. ಏನು ಫೀಲಿಂಗ್ಸ್ ಇದೆ ನಿಮ್ಮದು ಮನಸ್ಸಿಂದು ಹೇಳಿ. ಓಕೆ, ನೀವು ಹೇಳಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಕೆಲವರು ಹೇಳೋಕ್ಕೆ ರೆಡಿಯಾಗಿದ್ದೀರಾ, ನೀವು ಆ್ಯಕ್ಷನ್ ತೊಗೊತಾ ಇದ್ದೀರಾ. ಬಟ್ ಕೆಲವರು ಪಾಸ್ಟ್ ಎನರ್ಜಿಲಿ ಸ್ಟ್ರಕ್ ಆಗಿದ್ದೀರಾ, ಪಾಸ್ಟ್ ಎನರ್ಜಿಲೇ ಇದ್ದೀರಾ, ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದೀರಾ. ಓಕೆ, ಇನ್ನು ಕೆಲವರು ನಿಮ್ಮ ಎಮೋಷನಲ್ಲಿ ಹೇಳ್ತಾ ಇಲ್ಲ. ಓಕೆ, ಇನ್ನು ಕೆಲವರಿಗೆ ಬಿಸ್ನೆಸ್
ಇಂಪ್ರೂವ್ ಮಾಡಬೇಕು, ನನ್ನ ಫ್ಯಾಮಿಲಿ ಬಗ್ಗೆ ಗಮನ ಕೊಡಬೇಕು, ಆ ಥರ ಕೆಲವರು ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಕಾರ್ಡ್ ಹೇಳ್ತಿದೆ. 4 ಆಫ್ ಪೆಂಟಿಕಲ್ಸ್. ಓಕೆ, ನಿಮ್ಮ ಬಿಸ್ನೆಸ್ ಇರಲಿ ಅಥವಾ ನೀವು ಸ್ಟಡಿ ಮಾಡಬೇಕು ಅಂತಿದ್ರೆ, ಹೈಯರ್ ಸ್ಟಡಿ ಮಾಡಬೇಕಂತಿದ್ರೆ, ಇಲ್ಲ ಫ್ಯಾಮಿಲಿ ಬಗ್ಗೆ ಕೇರ್ ತೊಗೋಬೇಕು, ಲೈಫ್ ಸಿಚುವೇಶನ್ ಏನೇ ಇರಲಿ ನಿಮ್ಗೆ ಗ್ರೋತ್ ಆಗ್ತಾಯಿದೆ ಅಂತ ಹೇಳ್ತಿದೆ. ಬಟ್ ಇಮೋಷನಲ್ ಸೈಡ್ ಮಾತ್ರ ನೀವು ಇದ್ದರೆ ಮನಸ್ಸು ಬಿಚ್ಚಿ ಮಾತಾಡಬೇಕು ನಿನ್ನ ಪಾರ್ಟ್ನರ್ ಜೊತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ ಫ್ರೆಂಡ್ಸ್, ಇದು ಬಿಸ್ನೆಸ್ಗಾದರೆ ನಿಮಗೆ ಓಕೆ ಗುಡ್ ಇದೆ ಕಾರ್ಡು 4 ಆಫ್ ಪೆಂಟಿಕಲ್ಸ್. ಬಟ್ ಮನಸ್ಸಿನ ಮಾತಿದ್ರೆ ನಿಮ್ಮ ಪಾರ್ಟ್ನರ್ಗೆ ನೀವು ಹೇಳಲೇಬೇಕು. ಇಲ್ಲ ಅಂದರೆ ನೀವು ಹೇಳ್ದಂಗೆ ಸುಮ್ಮನೆ ಮನಸ್ಸಲ್ಲೇ ನೋವು ತಿಂತ ಇರ್ತೀರ. ಸೊ ಎಲ್ಲಿ ತನಕ ಮನಸ್ಸು ಬಿಚ್ಚಿ ಮಾತಾಡಲ್ವ ಯಾವ ಪ್ರಾಬ್ಲಮು ಸಾಲ್ವ್ ಆಗೋಲ್ಲ. ಓಕೆ, ಸುಮ್ಮನೆ ಮನಸ್ಸಲ್ಲಿಟ್ಟು ದ್ವೇಷ ಮಾಡಿಕೊಂಡು ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಮನಸ್ಸು ಬಿಚ್ಚಿ ಮಾತಾಡಿ. ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ. ಸಿಚುವೇಶನ್ ಏನೇ ಇರಲಿ ಇಲ್ಲಿ. ಓಕೆ, ಸೊ ಮನಸ್ಸು ಬಿಚ್ಚಿ ಮಾತಾಡಿ ಅಂತ ಹೇಳ್ತೀನಿ ನಾನು. ದಿ ಹ್ಯಾಂಗ್ಡ್ ಮ್ಯಾನ್. ಓಕೆ, ಸೊ ಹ್ಯಾಂಗ್ಡ್ ಮ್ಯಾನ್ ತುಂಬ ಜನ ಇನ್ನೂ ಸ್ಟ್ರಕ್ ಎನರ್ಜಿಲೇ ಇದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಮೆಡಿಟೇಷನ್. ಸೊ ಮೆಡಿಟೇಷನ್ ಮಾಡಬೇಕಂತ ಕೆಲವರಿಗೆ ಇಲ್ಲಿ ಗೈಡೆನ್ಸ್ ಇದೆ ಡಿವೈನ್ ಕಡೆಯಿಂದ. ಮೆಡಿಟೇಷನ್ ಮಾಡಿ, ಯಾಕೆಂದರೆ ಇಲ್ಲಿ 4 ಆಫ್ ಕಪ್ಸ್ ಇದೆ. ಸೊ ನೀವು ಡಿವೈನಿಂದ ಡಿಸ್ಕನೆಕ್ಟ್ ಆಗಿದ್ದೀರ, ಮೆಡಿಟೇಷನ್ ಮಾಡಬೇಕು, ಡಿವೈನ್ ಕಡೆ ನಿಮ್ಮ ಗಮನ ಬರಬೇಕು. ಓಕೆ, ನೀವೀಗ ಏನು ಪಾಸ್ಟಲ್ಲಿ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ, ಥಿಂಕ್ ಮಾಡಿ. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳುತ್ತೆ ಇದು ಮೆಡಿಟೇಷನ್ ಕಾರ್ಡು, ಸೆಲ್ಫ್ ಹೀಲಿಂಗ್ ಕಾರ್ಡು. ಓಕೆ, ನಿಮ್ಮ ಕಡೆ ನೀವು ಗಮನ ಕೊಡಿ. ಸೆಲ್ಫ್ ಹೀಲಿಂಗ್, ಐಸೋಲೇಷನ್, ನೀವು ಒಂಟಿಯಾಗಿದ್ದು ಏನು ಮಾಡಬೇಕು, ಹೇಗೆ ಮಾಡಬೇಕು, ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾ ಇದ್ದು. ಜೊತೆಗೆ ಕೆಲವರಿಗೆ ಸ್ಟ್ರಕ್ ಎನರ್ಜಿ ಇದು. ಓಕೆ, ನಿಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಪಾಸ್ಟ್ ಸಿಚುವೇಶನ್ನಿಂದ ಪೇಯ್ನ್ಫುಲ್ ಆಗಿದೆ ತುಂಬ ನಿಮಗೆ. ಓಕೆ, ಪೇಯ್ನ್ ಇದೆ, ಸ್ಟ್ರಕ್ ಆಗಿದ್ದೀರಾ, ಏನು ಮಾಡೋದು ಬೇಡ, ಸುಮ್ಮನೆ ಶಾಂತಿಯಿಂದ ಒಬ್ಬರೇ ಒಂಟಿ ಇದ್ದೀರಾ ಅಂತ ಹೇಳ್ತಿದೆ ಕೆಲವರಿಗೆ. ಇನ್ನೆರಡು ಮೆಸೇಜ್ ನೋಡೋಣ. DMRDF ಏನು ಮೆಸೇಜ್ ಇದೆ ನಮಗೆ? The High Priestess. Very good. Okay, bottom of the deck, 7 of Cups. Okay. Okay. High Priestess ಬಂದಿದೆ. Bottom of the deck, 7 of Cups ಬಂದಿದೆ. Okay. ಫೈನ್. ಕೆಲವರಿಗೆ ಯಾರಿಗೆ ಇಲ್ಲಿ ಯಾವುದು ರೆಸನೇಟ್ ಆಗುತ್ತೋ ಪಾಯಿಂಟ್ಸ್ ಅದು ತೊಗೊಳ್ಳಿ. ಓಕೆ, DM ಇರಲಿ DF ಇರಲಿ, ನಿಮಗೆ ಯಾವುದು ಪಾಯಿಂಟ್ ರೆಸನೇಟ್ ಆಗ್ತಿದೆ ಚೆಕ್ ಮಾಡಿ ಅಷ್ಟು ಮಾತ್ರ ತೊಗೊಳ್ಳಿ. ಎಲ್ಲ ಪಾಯಿಂಟ್ಸು ನಿಮಗೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಕೆಲವರು ಪಾಸ್ಟ್ ಎನರ್ಜಿಲಿ ಸ್ಟ್ರಕ್ ಆಗಿದ್ದೀರಾ. ಓಕೆ, ನೀವು ಐಸೋಲೇಷನ್, ನಿಮಗೆ ಮೆಡಿಟೇಷನ್ ಮಾಡು ಅಂತ ಡಿವೈನ್ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಈಗ ಏನು ಸ್ಟ್ರಕ್ ಆಗಿದ್ದೀರಾ ಹೊರಗೆ ಬನ್ನಿ, ಅದರಿಂದ ತಾಳ್ಮೆ, ಕೂಲಾಗಿ ಯೋಚನೆ ಮಾಡಿ ಹೊರಗೆ ಬನ್ನಿ. ಜೊತೆಗೆ ಮೆಡಿಟೇಷನ್ ಮಾಡು. ಈ ಸ್ಟ್ರಕ್ ಎನರ್ಜಿಯಿಂದ ನೀನು ಹೊರಗೆ ಬಂದು ಮೂವ್ ಮಾಡು ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಏನು ನಿಮ್ಮದು
ತೊಂದರೆ ಇದು ಇತ್ತು, ಇದ್ರ ಬಗ್ಗೆ ನಿಮಗೆ ಗಮನ ಚೆನ್ನಾಗಿ ನಿಮ್ಮ ತಪ್ಪಿನ ಅರಿವಾಗಿದೆ ಕೆಲವರಿಗೆ. ಸೊ ಅದರಿಂದ ನೀವು ಕೂಲಾಗಿ ಯೋಚನೆ ಮಾಡಿ ನೀವು ಪಾಸ್ಟ್ ಎನರ್ಜಿಯಿಂದ ಹೊರಗೆ ಬಂದಿದ್ದೀರ ಕೆಲವರಿಗೆ. ಓಕೆ, ಇನ್ನು ಕೆಲವರು ಡಿವೈನ್ ಕಡೆ ನಿಮಗೆ ಏನು ಕನ್ಫ್ಯೂಷನ್ ಇತ್ತು, ಟೆಂಪ್ರೆನ್ಸ್ ರಿವರ್ಸ್. ಸೊ ನಿಮ್ಗೆ ಕೆಲವರಿಗೆ ಕ್ಲಾರಿಟಿ ಸಿಕ್ಕಿದೆ. ಏನು ಒಂದೇ ಬಿಸ್ನೆಸ್ ಒಳಗಿದೆಯೋ ಅಥವಾ ಲವ್ ಸಿಚುವೇಶನ್ನು ಏನೇ ಇರಲಿ, ನಾನು ಈ ಬಿಸ್ನೆಸ್ ಮಾಡಬೇಕು ಅಥವಾ ನಾನು ನನ್ನ ಪಾರ್ಟ್ನರಿಗೆ ಕಮಿಟ್ಮೆಂಟ್ ಕೊಡಬೇಕು, ಈ ರೀತಿ ನಿಮಗೆ ಕರೆಕ್ಟಾಗಿ ಒಂದು ಡಿಸೈಡ್ ಮಾಡಿದ್ದೀರ. ಈಗ ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಯಾಕೆ ಅಂದರೆ ಜಡ್ಜ್ಮೆಂಟ್ ಇದೆ. ಜಡ್ಜ್ಮೆಂಟ್ ಅಂದರೆ ಇಲ್ಲಿ ಡಿವೈನ್ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ಡಿಸೈಡ್ ಮಾಡೋದಕ್ಕೆ. ಓಕೆ, ನಿಮಗೆ ಏನು ಆಸೆ ಇತ್ತೋ ಅದು ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಮೆಸೇಜ್ ಸಿಕ್ಕಿದೆ. ಸೊ ನೀವು ಡಿಸೈಡ್ ಮಾಡಿದ್ದೀರ. ಇನ್ನು ಕೆಲವರು ನೈಟ್ ಆಫ್ ಸಾರ್ಟ್ಸ್. ಸೊ ನಿಮ್ಮ ಟ್ವಿನ್ ಹತ್ರ, ಓಕೆ, ನಿಮ್ಮ ಪಾರ್ಟ್ನರ್ ಹತ್ರ ನೀವು ನಿಮ್ಮ ಫೀಲಿಂಗ್ಸ್ನ ಹೇಳಬೇಕು, ಅವರಿಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಫಾಸ್ಟಾಗಿ, ಓಕೆ, ನೈಟ್ ಆಫ್ ಸಾರ್ಟ್ಸ್ ಫಾಸ್ಟಾಗಿ ಹೊರಟಿದ್ದೀರ, ಮೆಸೇಜ್ ಕೊಡ್ತಿದ್ದೀರ. ಅಂದರೆ ಕೆಲವು ದಿನ ಸೋರ್ಸ್ ಎನರ್ಜಿ ಅಂದರೆ ಕೆಲವು ದಿನ, ವಾರ, ಈ ಥರ. ಕೆಲವರಿಗೆ ಐ ಥಿಂಕ್ ಒಂದು 8-10 ದಿನದೊಳಗೆ ಕೆಲವ್ರಿಗೆ ಮೆಸೇಜ್ ಸಿಗ್ಬೋದು ಅನ್ನಿಸ್ತಿದೆ ನನಗೆ. ಓಕೆ, ಸೋರ್ಸ್ ಎನರ್ಜಿ ಕೆಲವ್ರಿಗೆ ಒಂದು 8-10 ದಿನದಲ್ಲಿ ಮೆಸೇಜ್ ಬರ್ಬೋದು, ಫೋನ್ ಬರ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಇಲ್ಲ ಅವರೇ ಬರ್ಬೋದು. ಕೆಲವ್ರಿಗೆ ಈ ಮೆಸೇಜ್ ಇದೆ. ಇನ್ನು ಕೆಲವ್ರಿಗೆ ಹೈ ಪ್ರಿಸ್ಟಿಸ್. ಸೊ ನೀವು ಏನಾದರೂ ನಿಮ್ಮದು ಹೈಯರ್ ಎಜುಕೇಷನ್ ಮಾಡಬೇಕನ್ನೋದು ಪ್ಲ್ಯಾನ್ ಇದ್ದರೆ ನೀವು ಮಾಡ್ಬೋದು. ಜೊತೆಗೆ ನೀವು ಮೆಡಿಟೇಷನ್, ಇಲ್ಲೂ ಇದು ಮೆಡಿಟೇಷನ್ ಇದೆ, ಅದ್ರ ಕೆಳಗೆ ಈ ಕಾರ್ಡ್ ಇದೆ. ಸೊ ನೀವೇನಾದರೂ ಮೆಡಿಟೇಷನ್ ಮಾಡ್ತಾಯಿದ್ರೆ ನಿಮಗೆ ಅದರಲ್ಲಿ ಇನ್ನೂ ಲೆವೆಲ್ ಅಪ್, ಅಂದರೆ ನೀವು ಇನ್ನೂ ಒಂದು ಲೆವೆಲ್ ಮುಂದೆ ಹೋಗ್ತೀರ. ಸೊ ನಿಮಗಿನ್ನೂ ತುಂಬ ನಾಲೆಡ್ಜ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಬುಕ್ಸು ಇನ್ನೂ ಏನಾದರೂ ಓದಬೇಕು ಅಂತ ಹೇಳಿದೆ, ಹೈಯರ್ ಎಜುಕೇಷನ್ ಆ ಥರ ಕೆಲವರಿಗೆ. ಇನ್ನು ಕೆಲವರಿಗೆ ಇಂಟ್ಯೂಟಿವ್ಲಿ ನೀವು ಡಿವೈನ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರ. ನಿಮಗೆಲ್ಲ ಮೆಸೇಜ್ ಸಿಗ್ತಾ ಇದೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗಮನ ಇದೆ. ಎಲ್ಲರ ಜೊತೆನೂ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತೀರ ನೀವು. ಓಕೆ, ತುಂಬ ಒಳ್ಳೆಯ ಎನರ್ಜಿಲಿ ತುಂಬ ಜನ ಇದ್ದೀರ. ಓಕೆ, ಇದು ಫೆಮಿನನ್ ಕಾರ್ಡ್ ಇದು. ಬಟ್ ಎನರ್ಜಿ ಯಾರೊಳಗಿದೆ ಅವರಿಗೆ ಈ ಕ್ವಾಲಿಟಿ ಇರುತ್ತೆ. ಇನ್ನು ಕೆಲವರು ತುಂಬ ಪೇನಲ್ಲಿದ್ದರೆ ನಾ ಹೇಳಿದೆ, ಇದು ಸ್ಟ್ರಕ್ ಎನರ್ಜಿಯಿಂದ ನೀವು ಹೊರಗೆ ಬನ್ನಿ. ಇನ್ನು ಕೆಲವರಿಗೆ ಹಿಂದೆ ತಮ್ಮ ತಪ್ಪಿಂದ, ಇಮ್ಮೆಚೂರ್ ಬಿಹೇವಿಯರಿಂದ ಏನಾಗಿತ್ತು ಪಾಸ್ಟ್ ಒಳಗೆ ಅನ್ನೋದು ನಿಮಗೆ ರಿಯಲೈಸ್ ಆಗಿದೆ. ಸೊ ನಿಮ್ಮ ಪಾರ್ಟ್ನರ್ಗೆ ನೀವು ಕಮಿಟ್ಮೆಂಟ್ ಕೊಡ್ತಾಯಿದ್ದೀರ. ಇನ್ನು ಕೆಲವರು ಇನ್ನೂ ತುಂಬ ಸ್ಟ್ರಕ್ ಎನರ್ಜಿಯಲ್ಲೇ ಇದ್ದೀರಾ ಅಂತ ಹೇಳ್ತಿದ್ದೆ. ಇನ್ನು ಕೆಲವರು ಕ್ರಿಯೇಟಿವಿಟಿ, ನಿಮ್ಮದು ಯಾವುದಾದ್ರೂ ನಿಮ್ಮ ಆಸೆ, ನಿಮ್ಮ ಕ್ರಿಯೇಟಿವಿಟಿ ಏನಿರುತ್ತೋ ನಾನು ಮಾಡಬೇಕಿತ್ತು ಅಂತ, ಪೇಂಟಿಂಗು, ಮ್ಯೂಸಿಕ್ಕು, ಯಾವುದಾದ್ರೂ ಸರಿ, ನಿಮ್ಮದು ಇಚ್ಛೆ, ನಿಮ್ಮ ಇಷ್ಟದ್ದು ಏನಿರುತ್ತೆ ಅದು ಚಾನ್ಸ್ ಇದೆ, ಈಗ ಆಗೋದು ಪಾಸಿಬಲ್ ಇದೆ ನಿಮಗೆ. ಓಕೆ, ಇನ್ನು ಕೆಲವರು ಬಿಸ್ನೆಸ್ ಒಳಗೇನಾದರೂ ನಿಮಗೆ ಫಸ್ಟ್ ಏನಾದರೂ ಇಲ್ಲಿ ಲಾಸ್ ಆಗಿದ್ದರೆ ಅದು ಸಹ ಈಗ ನಿಮಗೆ ರಿಕವರಿ ಆಗಿದೆ. ತುಂಬ ಚೆನ್ನಾಗಿ ನೀವು ದುಡ್ಡು ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದೆ. ಇನ್ನೂ ಮಾಡ್ತಾನೂ ಇದ್ದೀರಾ, ಮುಂದೂ ಮಾಡ್ತೀರಾ. ಬಿಸ್ನೆಸ್ ಕಾರ್ಡ್ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಟ್ ಅದೇ ನಿಮ್ಮದು ಎಮೋಷನಲ್ ಸೈಡ್ ಇದ್ದರೆ ನೀವು ಮನಸ್ಸು ಬಿಚ್ಚಿ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡುವಂಥ ಕಾರ್ಡ್ ಹೇಳ್ತಿದೆ. ಬಟ್ ನೀವು ಮಾತಾಡ್ತೀರ, ಯಾಕೆಂದರೆ ಇಲ್ಲಿ 7 ಆಫ್ ಕಪ್ಸ್ ಅಂದರೆ ಕೆಲವರು ಈಗ ಏನು ಮಾತು ಬಿಟ್ಟಿದ್ದೀರ, ನೀವು ಪಾರ್ಟ್ನರ್ ದೂರ ಇದ್ದೀರಾ, ಮಾತಾಡ್ತಾ ಇಲ್ಲ, ಒಬ್ಬರಿಂದ ಒಬ್ಬರು ದೂರ ಇದ್ದೀರಾ, ಇದು ಕಾರ್ಡ್. ಆದರೆ ಈಗ ಮೂಮೆಂಟ್ ಆಗುತ್ತೆ. ಸೊ ನೀವು ಈಗ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡ್ತೀರ. ಓಕೆ, ಮಾತಾಡ್ತೀರ. ನಿಮ್ಮದು ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಚಾನ್ಸ್ ಇದೆ. ಓಕೆ, ನೀವು ಪಾರ್ಟ್ನರ್ ಹತ್ರ ಹೋಗಿ ನೀವು ಮಾತಾಡೋದಂಥ ಚಾನ್ಸ್ ಇಲ್ಲಿದೆ, ಕಾಣಿಸ್ತಾ ಇದೆ. ಆ್ಯಕ್ಷನ್ ತೊಗೊತೀರ, ಇಲ್ಲೂ ಆ್ಯಕ್ಷನ್ ಇದೆ, ಇಲ್ಲೂ ಅಷ್ಟೇ ಫಾಸ್ಟಾಗಿ ಆ್ಯಕ್ಷನ್ ತೊಗೊತೀರ. ಸೊ ನಿಮಗೆ ಕೆಲವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಕೆಲವ್ರಿಗೆ ಮಾತ್ರ ತುಂಬ ಟಫ್ ಸಿಚುವೇಶನ್ ಇದೆ. ಇನ್ನು ಕೆಲವರು ಬ್ರೇಕ್ ಥ್ರೂ, 9 ಆಫ್ ವ್ಯಾಂಡ್ಸ್. ಈ ಟಫ್ ಸಿಚುವೇಶನಿಂದ ತುಂಬ ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದಿದ್ದೀರ. ತುಂಬ ಅಂದರೆ ತುಂಬಾ
ತುಂಬ ಕಷ್ಟಪಟ್ಟು ಅದರಿಂದ ಬಿಡಿಸ್ಕೊಂಡಿದ್ದೀರ. ಲೈಫ್ ಸಿಚುವೇಶನ್ ಏನೇ ಇರಲಿ ನಿಮ್ಮದು. ಓಕೆ. ಸೊ ಫ್ರೆಂಡ್ಸ್, ಇದು ಮೆಸೇಜು ಯಾರಿಗೆ ರೆಸನೇಟ್ ಆಗುತ್ತೆ, ಮೇಲ್ ಇರಲಿ ಫಿಮೇಲ್ ಇರಲಿ, ಡಿ ಎಮ್ ಇರಲಿ ಡಿ ಎಫ್ ಇರಲಿ, ಅವ್ರಿಗೆ ಮಾತ್ರ. ಇದು ಎಲ್ಲ ಲವ್ ಜರ್ನಿಲಿರೋರಿಗಲ್ಲ. ಓಕೆ. ಬರೀ ಟ್ವಿನ್ ಫ್ಲೇಮ್ ಮಾತ್ರ. ಸೊ ನೀವು ಟ್ವಿನ್ ಫ್ಲೇಮ್, ನೀವು ಇನ್ನೂ ಕೆಲವ್ರಿಗೆ ತುಂಬ ಚೆನ್ನಾಗಿದೆ ಎನರ್ಜಿ, ಹೈಪರಿಸ್ಟಿಸ್ ಎನರ್ಜಿಲಿದ್ದೀರ. ಸೊ ಇನ್ನು ಕೆಲವ್ರು ಇನ್ನೂ ಇಮ್ಯಾಚೂರ್ ಬಿಹೇವಿಯರಲ್ಲಿದ್ದರೆ, ಇನ್ನೂ ಪಾಸ್ಟ್ ಎನರ್ಜಿ ಒಳಗಿದ್ದರೆ, ಸ್ಟ್ರಕ್ ಆಗಿದ್ದರೆ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಓಕೆ. ನಿಮಗೆ ಡಿವೈನ್ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ನಿಮಗೆ ಜಡ್ಜ್ಮೆಂಟ್ ಇದೆ, ಡಿವೈನ್ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಹೆದರಬೇಡಿ, ಮಾತಾಡಿ. ಓಕೆ. ಕಮಿಟ್ಮೆಂಟ್ ಕೊಡಿ ನಿಮ್ಮ ಪಾರ್ಟ್ನರಿಗೆ. ಇನ್ನು ನೆಕ್ಸ್ಟು, ಓಕೆ, ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಈಗ ಅಂದರೆ, ನೀವು ಟ್ವಿನ್ ಜರ್ನಿಲಿದ್ದೀರೋ, ಲವ್ ಜರ್ನಿಲಿದ್ದೀರೋ, ಇಟ್ಸ್ ಓಕೆ. ಆದರೆ ರೀಡಿಂಗ್ ಇದು ಟ್ವಿನ್ ಫ್ಲೇಮ್ನೇ, ಬಟ್ ಜನ್ರಲ್ನಾಗಿ ನಾನು ಹೇಳ್ತಾ ಇರೋದು. ಸೊ ನಮಗೆ ಇಲ್ಲಿ ಯಾವಾಗ ತೊಂದರೆ ಆಗುತ್ತಂದರೆ, ನಾವು ಮಾತಾಡದೇ ಇರುವಾಗ. ಓಕೆ. ಇಲ್ಲಿ ಬ್ರೇಕಪ್ ಆಗೋದಕ್ಕೆ ಇರಲಿ, ನಿಮಗೆ ಈ ತೊಂದರೆಗೆಲ್ಲ ಏನು ಕಾರಣ? ಫಸ್ಟ್ ಆಫ್ ಆಲು, ನೀವು ಒಂದು ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡದೇ ಇರೋದು, ಕಮಿಟ್ಮೆಂಟ್ ಕೊಡದೇ ಇರೋದು. ಇನ್ನೊಂದು ನಿಮ್ಮ ಈಗೋ. ಮತ್ತೊಂದು ಪಾಯಿಂಟ್ ನಿಮ್ಮದು ಸಿಟ್ಟು. ನನ್ನ ಪಾರ್ಟ್ನರ್ ಫಸ್ಟ್ ಮಾತಾಡಬೇಕು, ಅಥವಾ ನನ್ನ ಪಾರ್ಟ್ನರು ನನಗೆ ಕಮಿಟ್ಮೆಂಟ್ ಕೊಡಬೇಕು, ನಾನು ಯಾಕೆ ಫಸ್ಟ್ ಮಾತಾಡಲಿ, ಈ ಥರ ಒಂದು ಸಿಟ್ಟಿರ್ಬೋದು. ನಿಮ್ಮದು ಆ್ಯಂಗರ್ ಇಶ್ಯೂನು, ಈಗೋ ಇಶ್ಯೂನು. ಓಕೆ. ಸೊ ನಿಮಗೆ ಇಷ್ಟ ಆಗೋದಿಲ್ಲ. ಆದರೆ ನೀವು ಟ್ವಿನ್ ಜರ್ನಿಲಿದ್ದೀರಾ ಅಂದರೆ, ಇದು ಜನರಲಿ ಲವ್ ಜರ್ನಿಲಿರೋರು ಬೇಡ. ಬಟ್ ನೀವು ಟ್ವಿನ್ ಫ್ಲೇಮ್, ನೀವು ಟ್ವಿನ್ ಫ್ಲೇಮ್ ಅಂತ ಗ್ಯಾರಂಟಿ ಇದ್ದರೆ, ನೀವು ಟ್ವಿನ್ ಜರ್ನಿಲಿದ್ದರೆ ಇದನ್ನೆಲ್ಲ ಪಕ್ಕಕ್ಕೆ ಇಡಬೇಕು. ಓಕೆ. ನಮ್ಮದು ಡಿವೈನ್ ಜರ್ನಿ. ಸೊ ನೀವು ಡಿವೈನ್ ಕಡೆ ಗಮನ ಕೊಡಬೇಕು, ನಿಮ್ಮ ಟ್ವಿನ್ ಕಡೆದಲ್ಲ. ಓಕೆ. ಸೊ ಕಮಿಟ್ಮೆಂಟ್ ಕೊಡಿ, ಮಾತಾಡಿ. ಸೊ ಏನು ಪ್ರಾಬ್ಲಮ್ ಆಗ್ತಾಯಿದೆ ಇಬ್ಬರಿಗೆ ಅನ್ನೋದನ್ನು ನೋಡಿ. ಓಕೆ. ನೀವು ಎಲ್ಲಿ ತನಕ ಸಾಲ್ವ್ ಮಾಡ್ಕೊಳ್ಳಲ್ವೋ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಿಲ್ವೋ, ನಿಮ್ಮ ನೀವು ಸೆಲ್ಫ್ ಲವ್ ಮಾಡಿ, ಮೆಡಿಟೇಷನ್ ಮಾಡಿ, ನಿಮ್ಮ ಕಡೆ ಗಮನ ಕೊಡಿ. ನಿಮ್ಮ ಕಡೆ ಗಮನ ಎಲ್ಲಿ ತನಕ ನೀವು ಕೊಡೋದಿಲ್ವೋ, ನಿಮ್ಮದು ಯೂನಿಯನ್ ಆಗೋದಿಲ್ಲ. ಓಕೆ. ನೀವು ಡಿವೈನ್ ಕಡೆ, ನಿಮ್ಮ ಡಿ ಎಫ್ ಅಥವಾ ನಿಮ್ಮ ಡಿ ಎಮ್ನ ಬಿಟ್ಟು ಡಿವೈನ್ ರೂಟ್ ನೀವು ಹಿಡಿಯೋ ತನಕ ನಿಮಗೆ ಯೂನಿಯನ್ ಪಾಸಿಬಲ್ ಇಲ್ಲವೇ ಇಲ್ಲ. ಓಕೆ. ಸೊ ನೆಕ್ಸ್ಟ್, ನೀವು ಹೈ ಪ್ರಿಸ್ಟಿಸ್ ಕೆಲವ್ರದ್ದು ನಿಮಗೆ ಡಿವೈನ್ ಕಡೆ ಈಗ ಗಮನ ಬಂದಿದೆ ಅಂದರೆ, ಕೆಲವರಿಗೆ ಇಲ್ಲಿ ಡಿ ಎಮ್ ಇರಲಿ ಡಿ ಎಫ್ ಇರಲಿ, ಕೆಲವ್ರಿಗೆ ನಿಮಗೀಗ ಯಾರು ಬೇಡ ಅನ್ನೋ ಒಂದು ಎನರ್ಜಿಲಿರ್ತೀರ ನೀವು. ಓಕೆ. ಒನ್ನೆಸ್, ಎಲ್ಲರೂ ಒಂದೇ. ಯಾರ ಜೊತೆನೂ ಈಗ ನಿಮಗೆ ಇಂಬ್ಯಾಲೆನ್ಸ್ ಅನಿಸೋದಿಲ್ಲ, ಮಾತಾಡೋದಕ್ಕಾಗಲಿ ಅಥವಾ ಬೇರೆ ಏನೇ. ಸೊ ನಿಮಗೆ ಯಾವುದೇ ರೀತಿ ಗಮನವೂ ಇರೋದಿಲ್ಲ ಬೇರೆಯವ್ರ ಹತ್ರ. ಓಕೆ. ಎಲ್ಲರೂ ಒಂದೇ. ಎಲ್ಲರೂ ನಮ್ಮ ಸೋಲ್ ಪರ್ಪಸ್ ತಿಳ್ಕೊಳ್ಬೇಕು, ನಾವು ಮುಂದುವರಿಬೇಕು ಅನ್ನೋ ರೀತಿ ಇರ್ತೀರ ನೀವು. ಓಕೆ. ಸೊ ನಿಮಗೀಗ ಕೆಲವರಿಗೆ ಡಿ ಎಮ್ ಇರಲಿ ಡಿ ಎಫ್ ಇರಲಿ ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ. ಸೊ ನಿಮಗೆ ಗಮನ ಬರೀ ಡಿವೈನ್ ಹತ್ರ ಅಷ್ಟೇ. ಸೊ ನೀವು ಒನ್ನೆಸ್ ಒಳಗಿದ್ದೀರ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿದ್ದೀರ. ಓಕೆ. ಡಿ ಎಮ್ ಬಂದರೂ ಸರಿ, ಡಿ ಎಫ್ ಬರ್ದಿದ್ರು ಸರಿ. ಓಕೆ. ನನ್ನ ಜರ್ನಿನ ನಾನು ಮುಂದುವರಿಸ್ತಿದ್ದೀನಿ, ನಾನು ಡಿವೈನ್ ಕಡೆ ಹೊರಟಿದ್ದೀನಿ. ಕೆಲವ್ರಿಗೆ ಈ ಎನರ್ಜಿಲಿದ್ದೀರಾ ಅಂತ ಕಾರ್ಡ್ ಹೇಳ್ತಿದೆ. ಸೊ ಈ ಎನರ್ಜಿನೇ ಟ್ವಿನ್ ಜರ್ನಿಲಿ ಇಂಪಾರ್ಟೆಂಟ್ ಎನರ್ಜಿ. ಸೊ ಈ ರೀತಿಯೇ ಇರಬೇಕು ಎಲ್ಲರೂ ಅಂತ ಹೇಳೋದು. ಓಕೆ. ಸೊ ಇನ್ನೂ ಇಮ್ಯಾಚುರ್ ಇರೋರು, ಇನ್ನೂ ಡಿ ಎಮ್ ಅಥವಾ ಡಿ ಎಫ್ ಕಡೆ ಗಮನ ಇರೋರು, ನೀವು ಡಿವೈನ್ ಕಡೆ ಗಮನ ಕೊಡಿ, ಮೆಡಿಟೇಷನ್ ಮಾಡಿ, ಇನ್ನರ್ ವರ್ಕ್ ಮಾಡಿ ಚೆನ್ನಾಗಿ. ಓಕೆ. ಸೊ ನಿಮ್ಮದು ಬೇಗ ಯೂನಿಯನ್ ಆಗಲಿ ಅಂತ ಹೇಳ್ತೀನಿ. ಯೂನಿಯನ್ ಮೀನ್ಸ್ ಇಲ್ಲಿ ನಿಮಗೆ ಡಿ ಎಮ್ ಡಿ ಎಫ್ ಸಿಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಯಾಕೆಂದರೆ ಇದು ಟ್ವಿನ್ ಜರ್ನಿ, ಜನ್ಮಾಂತರದ ಜರ್ನಿ ಅದು. ಆದರೆ ಡಿವೈನ್ ಕಡೆ ನಿಮಗೆ ಮನಸ್ಸು ಬಂತು ಅಂದರೆ ನಿಮ್ಮದು ಯೂನಿಯನ್ ಆದ ಹಾಗೆ ಲೆಕ್ಕ. ನಮಗೆ ಅವರು ಸಿಗೋದು ಯಾಕೆ? ನಮಗೆ ಡಿವೈನ್ ಹತ್ರ ಕಳಿಸೋದಕ್ಕೆ. ಸೊ ನಿಮಗೆ ಡಿವೈನ್ ಮೆಡಿಟೇಷನ್ ಅಂದರೆ ಏನು ಗೊತ್ತಾ, ನೀವು ಖುಷಿಯಾಗಿ ಮಾಡ್ತಾಯಿದ್ದೀರಿ,
ನಿಮಗೆ ಮೆಡಿಟೇಷನ್ ಮಾಡಬೇಕನ್ಸಿದ್ರೆ ಅಥವಾ ಇನ್ನರ್ ವರ್ಕ್ ಬೇರೆ ಮಾಡಬೇಕಂತಿದ್ರೆ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ರೆ ನೀವಿನ್ನೂ ಮೆಚ್ಯೂರ್ ಆಗಿಲ್ಲ, ಅಂದರೆ ನೀವಿನ್ನೂ ಜರ್ನಿ ಒಳಗೆ ಮುಂದೆ ಬರ್ತಾ ಇಲ್ಲ. ಆದರೆ ಮೆಡಿಟೇಷನ್ ಒಂದು ನಾವು ಐಸ್ ಕ್ರೀಮ್ ಚಾಕ್ಲೇಟ್ನ ಎಷ್ಟು ಖುಷಿಯಿಂದ ತಿಂತೀವೋ ಆ ರೀತಿ ನೀವು ಎಂಜಾಯ್ ಮಾಡ್ತಿದ್ದೀರ ಮೆಡಿಟೇಷನ್ನ ಅಂದರೆ ನೀವು ಡಿವೈನ್ ಜೊತೆ ಕನೆಕ್ಟ್ನಲ್ಲಿದ್ದೀರ. ಓಕೆ, ನಿಮಗೆ ನೀವು ಒನ್ನೆಸ್ಸಲ್ಲಿದ್ದೀರ. DMs ಇರಲಿ DF ಇರಲಿ ಎಲ್ಲರೂ ಒಂದೇ. ಅವ್ರು ಬಂದರೂ ಸರಿ ಬರ್ದಿದ್ರು ಸರಿ, ಬಂದರೂ ಓಕೆ ಬರ್ದಿದ್ರು ಓಕೆ. ನನ್ನ ಜರ್ನಿ ನನಗೆ ಸಿಕ್ಕಿದೆ, ನಾನು ನನ್ನ ಡಿವೈನ್ ಕಡೆ ಹೊರಟಿದ್ದೀನಿ. ಈಗ ನನಗೆ ಸಿಕ್ಕಿರೋ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಈ ರೀತಿ ಎನರ್ಜಿಲಿ ಇರಬೇಕು ನೀವು. ಓಕೆ, ಕೆಲವರು ಈ ರೀತಿ ಎನರ್ಜಿಲಿ ಇದ್ದೀರಾ. ಸೊ ಗಾಡ್ ಬ್ಲೆಸ್ ಯು. ಬೇಗ ನೀವು ಎಲ್ಲರೂ ಇನ್ನರ್ ವರ್ಕ್ ಮಾಡಿ. ಯಾರಿಗೆ ಸ್ವಲ್ಪ ಅಪ್ಸೆಟ್ ಆಗಿದ್ದೀರಾ, ಓಕೆ, ಇನ್ನೂ ಪಾಸ್ಟ್ ಒಳಗೆ ಯೋಚನೆಯಲ್ಲಿದ್ದೀರಾ, ಅವ್ರು ಅದನ್ನೆಲ್ಲ ಬಿಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ರೀಡಿಂಗ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ಬಾಯ್.